ಸಿದ್ದರಾಮಯ್ಯನವ್ರ ಆಡಳಿತ 5 ವರ್ಷ ಅವ್ರ ಜೊತೆಗಿದ್ದೆ, ಅವ್ರ ಆಡಳಿತ ನೋಡಿದ್ದೆ. ಹೌದು. ಭಾಳ ಪ್ರಾಮಾಣಿಕವಾಗಿ ಜನಪರವಾದಂಥ ಬಡವರ ಪರವಾದಂಥ ಆಡಳಿತ ಕೊಟ್ಟರು. ಈ ಸಾರಿ ಯಾಕೋ ಅವ್ರಿಗೆ ಪಾಪ ಬಾಯಿ ಕೈ ಎರಡೂ ಮುಚ್ಚಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಎಷ್ಟು ದಿವಸ ಇದ್ದರೆ ಅಷ್ಟೇ ದಿವಸ ಮುಖ್ಯಮಂತ್ರಿಗಳು ಸಾಕು. ಇರೋಷ್ಟು ದಿವಸ ಅಹಿಂದ ಸಮುದಾಯಗಳ ಪರವಾಗಿ ಧ್ವನಿಯೆತ್ತಿದ ಮುಖ್ಯಮಂತ್ರಿ ಅದನ್ನು ಉಳಿಸಿ ಬೆಳೆಸ್ಕೊಂಡು ನರೇಂದ್ರ ಮೋದಿಜಿಯವರನ್ನು ನೋಡಿ ಕಲೀರಿ ರಾಜಕಾರಣಿಗಳು. ಜನ ಕೊಟ್ಟ ತೆರಿಗೆ ಹಣಗಳು ನೀವು ವಸೂಲಿ ಮಾಡಿಕೊಂಡು ಬ್ಯಾಂಕ್ಗಳಿಗೆ ಹಾಕ್ಕೊಂಡು ನೀವು ಮಸ್ತಿ ಮಾಡೋದಾದರೆ ಯಾಕೆ ರಾಜಕಾರಣಕ್ಕೆ ಬರ್ತೀರಾ? ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜು ಅವರ ಹುಟ್ಟುಹಬ್ಬದ ಅಂಗವಾಗಿ ಹೊಸಕೋಟೆ ತಾಲೂಕಿನ ತಿರುಮಲಶೆಟ್ಟಹಳ್ಳಿ ಗ್ರಾಮದ ಮಾತೃಶ್ರೀ ನಿರಾಶ್ರಿತ ಆಶ್ರಮಕ್ಕೆ ಭೇಟಿ ನೀಡಿ ನಿರಾಶ್ರಿತರ ಜೊತೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅನ್ನದಾಸೋಹ ವಿತರಣೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಇಂದು ನನ್ನ ಹುಟ್ಟುಹಬ್ಬದ ಅಂಗವಾಗಿ 8 ಕಡೆಯಲ್ಲಿ ನಿರಾಶ್ರಿತರ ಧಾಮಗಳಿಗೆ ಭೇಟಿ ನೀಡಿ ಅನ್ನದಾಸೋಹ ನೀಡಿದ್ದೇನೆ. ಅದರಂತೆ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಆ ಮಂಜುನಾಥ ಸ್ವಾಮಿ ಅವರ ಎಲ್ಲ ಇಷ್ಟಾರ್ಥಗಳಿಗೆ ಸಿದ್ಧಿ ನೀಡಲಿ ಎಂದರು. ವ್ಯಾಪ್ತಿಯಲ್ಲಿ ಬರತಕ್ಕಂಥ ಮಾತೃಶ್ರೀ ನಿರಾಶ್ರಿತರ ಆಶ್ರಯಧಾಮ ಚಾರಿಟೇಬಲ್ ಟ್ರಸ್ಟ್ ಇವತ್ತು ನಮ್ಮ ಹುಟ್ಟುಹಬ್ಬದ ಅಂಗವಾಗಿ ಈ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ಕೊಟ್ಟು ಇಲ್ಲಿ ಭಾಳಷ್ಟು ನಮ್ಮ ಅಭಿಮಾನಿಗಳು, ಮಹಿಳೆಯರು, ಮಹನೀಯರು, ಹಾಗೆ ನಮ್ಮ ನಿರಾಶ್ರಿತರ ಇವರೆಲ್ಲರ ಆಶ್ರಯದಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ಭಾಳ ಸರಳವಾಗಿ ಆಚರಣೆ ಮಾಡಿಕೊಟ್ಟಿದ್ದೀನಿ. ಯಾಕೆಂದರೆ ನಾನು 9 ರಿಂದ 10 ಗಂಟೆ ಒಳಗಡೆ ಬರ್ತೀನಿ ಅಂತ ಹೇಳಿದೆ. ಅಲ್ಲಿ ಮನೆ ಹತ್ರ ಇವತ್ತು ಭಾಳಷ್ಟು ಜನ ಬಂದಿದ್ದರು, ನಮ್ಮ ಸ್ನೇಹಿತರು, ಅಭಿಮಾನಿಗಳು, ಬಂಧು ಬಳಗದವರು. ಇವರೆಲ್ಲರೂ ಕೂಡ ನಮಗೆ ಜನ್ಮದಿನದ ಶುಭಾಶಯಗಳು ತಿಳಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ತಡವಾಗಿದ್ದೆ. ಹಾಗಾಗಿ ಆ ಗುಬ್ಬಿ, ಚಿಕ್ಕ ಗುಬ್ಬಿ, ದೊಡ್ಡ ಗುಬ್ಬಿ ಅಲ್ಲೆರಡು ನಿರಾಶ್ರಿತರ ಆಶ್ರಮ ಇದೆ. ಅಲ್ಲಿಗೆ ಭೇಟಿ ಕೊಟ್ಟು ಅವ್ರ ಜೊತೆಯಲ್ಲಿ ಈ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ತಡವಾಗಿದ್ದರು. ಭಾಳ ತಡ ಆಗೋದು, ನನಗೆ ಬೇಜಾರು. ಅದಕ್ಕೆ ಅವರು ಊಟನೂ ಬಡಿಸ್ತಾಯಿದ್ರು. ಪಾಪ ಅವರೆಲ್ಲ ಪೇಷೆಂಟ್ಸು, ಶುಗರ್ ಪೇಷೆಂಟ್ಸು, ಅದು ಇದು ಕಾಯಿಲೆಗಳು ಈ ಸಾಕು. ಅದಕ್ಕೆ ತಡ ಆಗೋದು ಬೇಡ, ಇವಾಗ ಊಟ ಬಡಿಸ್ತೀನಿ ಅಂತ ಹೇಳಿ ಹಾಗಾಗಿ ಬಂದಿದ್ದೇನೆ. ಇವತ್ತು ನಾವು ಭಾಳ ನಿರಾಶ್ರಿತರ ಆಶ್ರಮಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಸುಮಾರು 8 ಆಶ್ರಮಗಳಿಗೆ ಮಾಡ್ತೀವಿ. ಹಾಗಾಗಿ ಇವತ್ತು ನಾನು ಬರೀ 3 ಆಶ್ರಮಗಳಿಗೆ ಭೇಟಿ ಕೊಟ್ಟೆ. ನಮ್ಮ ರಾಜೇಶು, ಸರ್ಜಾಪುರ, ಬನ್ನೇರುಘಟ್ಟ, ಅಲ್ಲಿ 2 ಕಡೆ ನಮ್ಮ ರಾಜೇಶ್ ಹೋಗ್ತಿದ್ದೀನಿ. ಇಲ್ಲಿ ನಾನು ಬಂದೆ. ಇನ್ನೂ 2-3 ಕಡೆ ಕೆಂಗೇರಿ, ಗುಬ್ಬಿ, ಚಿಕ್ಕಗುಬ್ಬಿ, ಕ್ರಾಸು, ಇಲ್ಲಿ ಕಾಟನ್ನೂರು ಕ್ರಾಸು, ಆಮೇಲೆ ಇಂದಿರಾನಗರ ಬ್ಲೈಂಡ್ಸ್, ಅಲ್ಲಿ ಭಾಳ ಜನ ಮಕ್ಕಳಿದ್ದಾರೆ ಬ್ಲೈಂಡ್. ಹೋದ ಸಾರಿನಲ್ಲೇ ಬರ್ತಿಗೆ ಹೋಗಿದ್ದೆ, ಈ ಸಾರಿ ಹೋಗೋಕ್ಕಾಗಿಲ್ಲ. ಅವ್ರಿಗೆ ಹೇಳಿದೆ ಈಗ ಮಕ್ಕಳು ಊಟ ಬಿಡಿಸಿ. ಹಾಗಾಗಿ ನಾನು ಹೇಳ್ತೇನೆ, ಇವತ್ತು ಭಾಳಷ್ಟು ಅಭಿಮಾನಿಗಳು ನನಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ಆ ಕೋರಿದಂಥ ಎಲ್ಲ ಸ್ನೇಹಿತರು, ಅಭಿಮಾನಿ, ಬಂಧು ಬಳಗದವರು, ಶ್ರೀ ಮಂಜುನಾಥ ಸ್ವಾಮಿ ಎಲ್ರಿಗೂ ಆಯುರಾರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ, ಅವ್ರ ಇಷ್ಟಾರ್ಥ ಸಿದ್ಧಿಯಾಗಲಿ. ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಅವರಿಗೆ ಆರೋಗ್ಯ, ಆಯುಷ್ಯ ಇವು ಕೊಡಲಿ. ಸಾರ್ವಜನಿಕರ ಜೀವನದಲ್ಲಿ ಇಂಥ ನಿರಾಶ್ರಿತರ ಸೇವೆ ಮಾಡುವಂಥ ಒಂದು ಅವಕಾಶ ಅವ್ರಿಗೆ ದೇವರು ಕಲ್ಪಿಸಿಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಳಿಕ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ಮಾಡಿ, ಸಿದ್ದರಾಮಯ್ಯನವರೇ ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಇರುತ್ತೀರೋ ಅಷ್ಟೂ ದಿನ ನಿಷ್ಠಾವಂತರಾಗಿ ಕೆಲಸ ಮಾಡಿ ಸಾಕು. ನೀವು ಒಬ್ಬ ಪ್ರಾಮಾಣಿಕ ಅಹಿಂದ ಪರ ಧ್ವನಿ ಎತ್ತಿದ ಮುಖ್ಯಮಂತ್ರಿ ಎನಿಸಿಕೊಂಡವರು, ಅದನ್ನ ಉಳಿಸಿಕೊಳ್ಳಿ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ನರೇಂದ್ರ ಮೋದಿ ಅವರನ್ನ ನೋಡಿ ನೀವೆಲ್ಲ ರಾಜಕಾರಣ ಕಲಿಯಬೇಕು. ನರೇಂದ್ರ ಮೋದಿ ಯಾವುದೇ ಭ್ರಷ್ಟಾಚಾರವಿಲ್ಲದ ರಾಜಕಾರಣಿ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಯಾರೇ ಮುಖ್ಯಮಂತ್ರಿಗಳಾಗಲಿ, ಯಾವುದೇ ಮಂತ್ರಿಗಳಾಗಿರಲಿ, ಪ್ರಧಾನಮಂತ್ರಿಗಳಾಗಿರಲಿ, ಇಂಥ ಸಾರ್ವಜನಿಕರ ಹಣ ಈ ರೀತಿಯಾಗಿ ಯಥೇಚ್ಛವಾಗಿ ಇವರು ಸ್ವಾರ್ಥಕ್ಕೆ ಬಳಕೆ ಮಾಡೋದಾದರೆ ಅಂಥವ್ರಿಗೆ ತನಿಖೆ ಆಗಲಿ, ಅಂಥವ್ರಿಗೆ ಶಿಕ್ಷೆ ಆಗಲಿ. 5 ವರ್ಷ ಅವ್ರ ಜೊತೆಗಿದ್ದೆ, ಅವ್ರ ಆಡಳಿತ ನೋಡಿದ್ದೆ. ಭಾಳ ಪ್ರಾಮಾಣಿಕವಾಗಿ ಜನಪರವಾದಂಥ ಬಡವರ ಪರವಾದಂಥ ಆಡಳಿತ ಕೊಟ್ಟರು. ಈ ಸಾರಿ ಯಾಕೋ ಅವ್ರಿಗೆ ಪಾಪ ಬಾಯಿ ಕೈ ಎರಡೂ ಮುಚ್ಚಿಬಿಟ್ಟಿದ್ದಾರೆ. ಕೈ ಕಟ್ಟಾಕಿಬಿಟ್ಟಿದ್ದಾರೆ, ಬಾಯಿ ಮುಚ್ಚಿಬಿಟ್ಟಿದ್ದಾರೆ. 2 ಇಲ್ ಮೇಲೆ ಕೆಲಸ ಹೆಂಗೆ ಮಾಡೋದು?
ಬಾಯಿ ಮುಚ್ಚಿ ಮಾತಾಡ್ತಾರೆ, ಒಟ್ಟು ಕೈ ಕಟ್ಕೊಂಡಿದ್ದಾರೆ. ಇದು ಏಕೆ ಅಂತ ನನಗೆ ಅರ್ಥ ಆಗಿಲ್ಲ. ಸಿದ್ದರಾಮಯ್ಯನವರೇ ಎಷ್ಟು ದಿವಸ ಇದ್ರೆ ಅಷ್ಟೇ ದಿವಸ ಮುಖ್ಯಮಂತ್ರಿಗಳು ಸಾಕು. ಇರೋಷ್ಟು ದಿವಸ ನೀವೊಬ್ಬ ಪ್ರಾಮಾಣಿಕವಾದ ಮುಖ್ಯಮಂತ್ರಿ ಅನ್ಸ್ಕೊಂಡಿದ್ದೀರಾ. ಅಹಿಂದ ಸಮುದಾಯಗಳ ಪರವಾಗಿ ಧ್ವನಿ ಎತ್ತಿದ ಮುಖ್ಯಮಂತ್ರಿ. ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಿ, ಅದನ್ನು ಉಳಿಸ್ಕೊಳ್ರಿ. ಯಾರಿಗೂ ಶಾಶ್ವತ ಇಲ್ಲ. ಅಧಿಕಾರ ಶಾಶ್ವತ. ಪ್ರಧಾನಮಂತ್ರಿಗಳಾದವರು ಮೂರು ಸಾರಿ ಇಂದಿರಾ ಗಾಂಧಿ, ಪಂಡಿತ್ ಜವಾಹರ್ಲಾಲ್ ನೆಹರು 3 ಸಾರಿ ಆಗಿದ್ದರು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 3ನೇ ಸಾರಿ ಪ್ರಧಾನಮಂತ್ರಿಗಳು. ನೋಡ್ರಿ, ಆ ನರೇಂದ್ರ ಮೋದಿಜಿಯವರನ್ನು ನೋಡಿ ಕಲೀರಿ ರಾಜಕಾರಣಿಗಳು. ನರೇಂದ್ರ ಮೋದಿ ಹೆಂಗೆ 15 ವರ್ಷ ಆಡಳಿತ ಮಾಡಿದ್ರು? ಏನಾದರೂ ಹೊಂದಿದೆಯಾ? ಹಗರಣ, ಭ್ರಷ್ಟಾಚಾರದ ಆರೋಪಗಳಿದ್ದಾವ, ಹಗರಣಗಳಿದ್ದಾವ? ಆ ರೀತಿ ಮಾಡಿರಿ. ಜನ ಕೊಟ್ಟ ತೆರಿಗೆ ಹಣಗಳು ನೀವು ವಸೂಲಿ ಮಾಡಿಕೊಂಡು ಬ್ಯಾಂಕ್ಗಳಿಗೆ ಹಾಕ್ಕೊಂಡು ಮೋಜು ಮಸ್ತಿ ಮಾಡೋದಾದರೆ ಏಕೆ ರಾಜಕಾರಣಕ್ಕೆ ಬರ್ತೀರಾ? ಅಂಥವ್ರು ಬರಬೇಡ್ರಿ ರಾಜಕಾರಣಕ್ಕೆ. ವ್ಯಾಪಾರ ಮಾಡಿರಿ, ವ್ಯವಹಾರ ಮಾಡಿರಿ, ದುಡ್ಡು ಮಾಡಿರಿ, ಹಣ ಮಾಡಿರಿ, ಆಸ್ಥ ಮಾಡಿರಿ. ಯಾರೂ ಬೇಡ ಅನ್ನಲ್ಲ. ಆದರೆ ಜನ ಕಟ್ಟೋ ತೆರಿಗೆ ಹಣನ ನೀವು ಸ್ವಂತ ಹಣ ಬಳಕೆ ಮಾಡ್ಕೊಳ್ಳೋದು ಇದು ಸರಿಯಿಲ್ಲ. ದೇವರು ಜನನೂ ಒಪ್ಪಲ್ಲ, ಮುಂದಿನ ದಿನಗಳಲ್ಲಿ ದೇವರು ಒಪ್ಪಲ್ಲ. ನೀವು ಜನರನ್ನ ನ್ಯಾಮಾರಿಸ್ಬೋದು, ಆದರೆ ದೇವ್ರ ನ್ಯಾಮಾರ್ಸೋಕ್ಕೆ ಜಗತ್ತಿನಲ್ಲಿ ಯಾರೂ ಇಲ್ಲ. ದೇವ ಅನ್ನೋನೊಬ್ಬರು ಇದ್ದಾನೆ. ಆ ದೇವ್ರ ನ್ಯಾಮಾರ್ಸೋಕ್ಕೆ ಯಾರನ್ನ ಆಗ್ತದ? ಅವನು ಪ್ರತಿಯೊಂದು ಕಣ್ಣು ಬಿಟ್ಟು ನೋಡ್ತಾ ಇರ್ತಾನೆ. ಯಾವ್ಯಾವ ಸಂದರ್ಭಕ್ಕೆ ಯಾರ್ಯಾರಿಗೆ ಏನೇನು ಆಗಬೇಕೋ ಅದು ಖಂಡಿತವಾಗಿ ಆ ದೇವರು ಮಾಡೇ ಮಾಡ್ತಾನೆ, ಮಂಜುನಾಥ ಸ್ವಾಮಿ. ಬಳಿಕ ಮಾತೃಶ್ರೀ ನಿರಾಶ್ರಿತರ ಆಶ್ರಮದ ರೂವಾರಿಗಳಾದ ರಾಧಮ್ಮನವರು ಮಾತನಾಡಿ, ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜಣ್ಣನವರು ನಮ್ಮ ಆಶ್ರಮಕ್ಕೆ ಭೇಟಿ ನೀಡಿ ಸುಮಾರು 50ಕ್ಕೂ ಹೆಚ್ಚು ನಿರಾಶ್ರಿತರಿಗೆ ಅನ್ನದಾಸೋಹ ನೀಡಿ ನಮ್ಮ ಆಶ್ರಮದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ. ನಮ್ಮ ಆಶ್ರಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ವಿಶೇಷವಾದ ದಿನ. ಏನಪ್ಪ ಅಂದರೆ ಇವತ್ತು ನಮ್ಮ MTB ನಾಗರಾಜಣ್ಣನವರು ಅಂದರೆ ಮಾಜಿ ಸಚಿವರು ಅವ್ರದ್ದು ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ನಮ್ಮ ನಿರಾಶ್ರಿತರ ಆಶ್ರಮಗಳಿಗೆ ಭೇಟಿ ಕೊಟ್ಟು, ಹಾಗೆ ಇವತ್ತು ನಮ್ಮ ಮಾತೃಶ್ರೀ ನಿರಾಶ್ರಿತರ ಆಶ್ರಮಕ್ಕೂ ಭೇಟಿ ಕೊಟ್ಟಿದ್ದಾರೆ. ಸುಮಾರು 50 ಜನ ಇಲ್ಲಿ ಎಲ್ಲ ಥರದ ಒಂದು ವೃದ್ಧರು ನಿರಾಶ್ರಿತರು ಇಲ್ಲಿದ್ದಾರೆ. ಅವ್ರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಸಿ ಬರ್ತೀನಿ ನಾನು, ನೀನು ಊಟ ಬಡಿಸ್ಕೊಡಮ್ಮ, ಸ್ವಲ್ಪ ಎಲ್ಲ ಆಶ್ರಮಗಳಿಗೂ ನಾನು ಭೇಟಿ ಕೊಡ್ತಾ ಇದ್ದೀನಿ ಅಂತೇಳಿ ಬಂದರು. ಅಷ್ಟೆಲ್ಲ ಊಟ ಬಡಿಸಿದ್ವಿ. ಇವತ್ತು ಒಂದು ಕೇಕ್ ಕಟ್ ಮಾಡಿ ಎಲ್ಲರಿಗೂ ಅವ್ರಿಗೆ ಆಶೀರ್ವಾದವನ್ನು ಇವರು ಪಡ್ಕೊಂಡು, ಇವ್ರ ಆಶೀರ್ವಾದ ಅವರು ಪಡ್ಕೊಂಡು ಆಶ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಎಲ್ಲ ನಮ್ಮ ವಯಸ್ಸಾದ ವೃದ್ಧರ ಪರವಾಗಿ MTB ನಾಗರಾಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅನು ರೆಡ್ಡಿ ಅವರು ಮಾಜಿ ಸಚಿವರಾದ MTB ನಾಗರಾಜು ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿ ಅಭಿನಂದಿಸಿದ್ದಾರೆ. ಇಡೀ ಜನತೆ ಎಲ್ಲರೂ ಅವರಿಗೆ ಶುಭವನ್ನು ಕೋರಿದ್ದಾರೆ. ಭಗವಂತ ಎಲ್ಲರಿಗೆ ಅವರಿಗೆ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಮ್ಮ ಮುಂದೆ ಸದಾ ಹೀಗಿರಬೇಕನ್ನೋದು ಇವತ್ತು ಆಶ್ರಮಕ್ಕೆ ಬಂದಿದ್ದಾರೆ. ಎಲ್ಲ ದಾನಕ್ಕಿಂತ ಅನ್ನದಾನ ಅನ್ನೋದು ತುಂಬ ಶ್ರೇಷ್ಠ. ಅಂತಹ ಒಂದು ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಭಗವಂತ ಅವರಿಗೆ ಆಯುರ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತೇಳಿ ನಮ್ಮೆಲ್ಲ ಆಶ್ರಮದ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಚನ್ನಸಂದ್ರ ಸಿ ನಾಗರಾಜ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅನು ರೆಡ್ಡಿ, ರಾಜ್ಯ ಮಹಿಳಾ ಮೋರ್ಚಾ ಸದಸ್ಯೆ ಸುಜಾತ ರವೀಂದ್ರ, ಮಾತೃಶ್ರೀ ನಿರಾಶ್ರಿತರ ಆಶ್ರಮದ ಸಂಸ್ಥಾಪಕರಾದ ತಾಲೂಕು ಮಹಿಳಾ ಅಧ್ಯಕ್ಷೆ ಸುಜಾತ ನಾಗರಾಜ್, ಓಂ ಶಕ್ತಿ ದೇವಸ್ಥಾನದ ಧರ್ಮದರ್ಶಿ ಗಾಯತ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.